ಮುಖ ತೊಳ್ತಿಲ್ಲ ಅಂದ್ರೆ ಹಿಂಗ್ ಕಾಳ್ತಾರೆ ಚೀ ಗಬ್ಬಿ. ಈ ಟಿ ಶರ್ಟ್ ಇವ್ರ ಅಮ್ಮದಂತೆ. ನಮ್ಮಮ್ಮ ನಮಗೆಲ್ರಿಗೂ 11:30 ತಿಂಡಿ ಕೊಟ್ಟವ್ರೆ. ನಾವು ಆದಷ್ಟು ಬೇಗ ನಮ್ಮ ಮನೆಗೆ ಒಂದು ಟಿವಿ ಪ್ಲಾನ್ ಮಾಡ್ತಾ ಇದೀವಿ. ಒಂಥರ ಕ್ರೇಜಿ ಫೀಲಿಂಗ್ ಇದೆ ಮಾತ್ರ. ಕುತ್ಕೋ ಆರಾಮಾಗಿ ಒಳಗಡೆ. ಕುತ್ಕೋ ಅಲ್ಲ ಇನ್ನು ಫಿಲಂ ಒಳಕ್ಕೆ ಹೋಗ್ಲಿರಾ, ಆಗ್ಲೇ ಅರ್ಧ ಬಕೆಟ್ ಖಾಲಿ ಆಯ್ತೈತೆ. ನೀವೇನಾದ್ರು ಮಾಡಿಸಿ ಬ್ರೋ ಅಂತ ಕಮೆಂಟ್ ಹಾಕಿದ್ರೆ ಖಂಡಿತ ಮಾಡಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತು ಎದ್ದಿದ ತಕ್ಷಣ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಶ್ರಮಿಸ್ಬಿಡಿ. ಇದೊಂದ್ಸಲಿ ಹಾಸಿಗೆ ಮೇಲೆ ತಿಂತಾ ಇದ್ದೀನಿ, ಇನ್ಮೇಲೆ ಕೆಳಗಡೆ ತಿಂತೀನಿ, ದಯವಿಟ್ಟು ಶ್ರಮಿಸ್ಬಿಡಿ. ಇವಾಗ ತಿಂತಾ ಇದ್ದೀನಿ, ಪಲಾವ್ ಮಾಡಿದ್ರು, ಆಮೇಲೆ ಪಲಾವ್ ಜೊತೆಗೆ ಮೊಸರು ತಿಂತಾ ಇದ್ದೀನಿ. ನಮ್ಮ ಜೊತೆಗೆ ಇವಾಗ ಯಾರಿದ್ದಾರೆ ಅಂದ್ರೆ, ನಮ್ಮ ಆಪೋಸಿಟ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ನೋಡಿರಿ, ಮುಖ ತೊಳ್ತಿಲ್ಲ ಅಂದ್ರೆ ಹಿಂಗ್ ಕಾಳ್ತಾರೆ ಚೀ ಗಬ್ಬಿ ಚೀ ಗಬ್ಬಿ ಗಬ್ಬಿ. ಸೊ ನಾನು ತಿಂತಾ ಇರೋದು 11:30. ಸೊ 11:30 ತಿಂಡಿ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಎಲ್ಲ ಹೇಳ್ತೀನಿ. ಫಸ್ಟ್ ತಿಂಡಿ ಮಾಡ್ಬಿಟ್ಟು ಓಟ್ ಮಾಡೋಣ, ಯಾಕಂದ್ರೆ ಅರ್ಜೆಂಟ್ ಅಲ್ಲ ಅವ್ರೆ. ಫಸ್ಟ್ ತಿಂಡಿ ಮಾಡ್ಬೇಕು. ಎಂತ ಕೆಲಸ ಮಾಡ್ತಾಳೆ ಅಂದ್ರೆ ನೀರೆಲ್ಲ ಚಲ್ಕೊಂಡವಳೆ. ಇದೇ ಮಾಡೋದು ಕಿತಾಪತಿ. ಮಲ್ಕೋ ಬೇಗ ಮಲ್ಕೋಲಿ. ಓಲಿ ಪಾಪ, ನಮ್ಮ ಅಪ್ಪ ಹೇಳೋರಂತ ಬಿಡ್ತಾ ಇದ್ದೀನಿ. ಎಲ್ಲಿ ಚರ್ಕೊಂಡೆ? ಇಲ್ಲೆಲ್ಲ ಚಲ್ಕೊಂಬಿಟ್ಟ. ಯಾಕೆ ಇಷ್ಟೊಂದು ಲೂಸ್ ಐತಲ್ಲ ಟಿ ಶರ್ಟ್ ಅಂತ. ಈ ಟಿ ಶರ್ಟ್ ಇವ್ರ ಅಮ್ಮದಂತೆ. ಮರಿ ಏನ್ ಕೆಲಸ ಬಾಬಾ ಈ ಕಡೆಗೆ ಒಂಚೂರು. ಅದ್ ಯಾವ್ದೋ ಬಂದಿದ್ದಷ್ಟೇ ಸಾಂಗ್ ಆಡ್ತಿದ್ದೆ ಕಣಮ್. ಇದು ನಮ್ ಚೋಟ ಮರಿ ಬೆಳಗ್ಗೆ ಏನಿಗೆ ಬಂದಿರೋದು ಅಂದ್ರೆ, ಅವಳ ಹತ್ರ ಒಂಚೂರು ವಾಯ್ಸ್ ಕೊಡ್ಸ್ಕೋಬೇಕಿತ್ತು. ನೆನ್ನೆ ಒಂದು ಶೂಟ್ಗೆ ಹೋಗಿದ್ನ ಅಂತ ಹೇಳಿದ್ನಲ್ಲ, ಆ ಶೂಟ್ದು ವಾಯ್ಸ್ ತಗೋಬೇಕಿತ್ತು. ಇವಾಗ ಅವಳ ಹತ್ರ ವಾಯ್ಸ್ ಇಸ್ಕೊಂಡಾಯ್ತು. ಇವಾಗ ಅವಳು ವಾಪಸ್ ಮನೆ ಹೋಗ್ತಾಳೆ. ಬಾಯ್ ಬಾಯ್ ಜನರೇ. ಇಲ್ಲ, ನಾನು ಮೈಸೂರು ಝೂ ಅಲ್ಲಿ ನೋಡಿದ್ದೆ, ಅದಲ್ಲ ಬೇರೆದು. ಓಡು ಬಾಯ್. ಇವತ್ತು ನಮ್ಮಮ್ಮ ನಮಗೆಲ್ರಿಗೂ 11:30 ತಿಂಡಿ ಕೊಟ್ಟವ್ರೆ. ಕೇಳೋರು ಇಲ್ಲ, ಅಪ್ಪನ್ ಭಯ ಇಲ್ಲ, ಏನ್ ಮಾಡೋದು. 11:30 ಯಾರಾದ್ರೂ ತಿಂಡಿ ಕೊಡ್ತಾರ? ತರಿಸ್ತೀನಿ ಅಂದ್ರು ತಂದಿಲ್ಲ, ಅದಕ್ಕೆ ಇವಾಗ ಬರೀ ಡವ್. ನಿಜವಾದ ಸತ್ಯ ಗೊತ್ತಾಗಬೇಕಾ? ಅಪ್ಪ ಅಮ್ಮ ಏನಕ್ಕೆ ಲೇಟ್ ಮಾಡಿದ್ಯಾಳ ಪಾಪ? ಅಮ್ಮ ತಿಂಡಿ 11:30 ಏನಕ್ಕೆ ಕೊಡ್ತು? ನಾನು ಹೇಳಿದ್ದು 8:30 9 ಗಂಟೆಗೆ ಹೊರಟ್ರೆ ಹೋಟ್ಲಲ್ಲಿ ತಿಂಡಿ ತಿನ್ನಲ್ಲ ಅಂತ. ಕರೆಕ್ಟಾ? ಈಗ 11 ಗಂಟೆಗೆ ಯಾಕೆ ತಿಂಡಿ ಇರ್ತದೆ ಹೋಟ್ಲಲ್ಲಿ? ಇರಲ್ಲ. ಅದಕ್ಕೆ ನಾನು ಇವಾಗ ತಿಂಡಿ ಕೊಡ್ಸಲ್ಲ. ಅಮ್ಮ ಯಾವಾಗ್ಲೂ ಲೇಟ್ ತಾನೆ? ಡೈಲಿ ಲೇಟ್, ಯಾವಾಗ್ಲೂ ಲೇಟ್ ಅನ್ನೋ ಪದಕ್ಕೆ ಇನ್ನೊಂದು ವರ್ಡೇ ನಮ್ಮಮ್ಮ. ಅವನು ಕೂಡ ಇವ್ರು ನಮ್ಮಮ್ಮ. ಪವರ್ ಬ್ಯಾಂಕ್ ಅಲ್ಲಿ ಚಾರ್ಜ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮೊಬೈಲ್ ಅಲ್ಲಿ 48% ಐತೆ. ಏನಕ್ಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. 8 ಗಂಟೆ 8:30 ಎದ್ದಿದ್ದೆ. 8 ಗಂಟೆ 8:30 ಎದ್ದಿದ್ನಲ್ಲ, ಎದ್ದಿದಷ್ಟೇ ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಚಾರ್ಜ್ ಎಲ್ಲ ಕಮ್ಮಿ ಆಗಿತ್ತು. 15% ಇದ್ದಾಗ ನಾನು ವಿಡಿಯೋ ಅಪ್ಲೋಡ್ ಆಗಿ ಎಕ್ಸ್ಪೋರ್ಟ್ ಮಾಡಿ ಇವಾಗ ಚಾರ್ಜ್ ಹಾಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀನಿ ಅಂತ ಈಗ ಹೇಳ್ತೀನಿ, ಬನ್ನಿ. ಸೊ ಇವತ್ತು ನಾನು, ಅಮ್ಮ, ಅಪ್ಪ ಮತ್ತೆ ಧರ್ಮಂಕಲ್ಲು 4 ಜನನು ಕೂಡ ಪುಷ್ಪ ಮೂವಿಗೆ ಹೋಗ್ತಾ ಇರೋದು. ಪುಷ್ಪ ಮೂವಿ ನೀವೆಲ್ಲ ನೋಡ್ಬಿಟ್ಟಿದ್ದೀರಾ, ಆಗ್ಲೇ ನೋಡ್ಬಿಟ್ಟಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ರಿವ್ಯೂಸ್ ಅದು ಇದೆಲ್ಲ ಬೇಜಾನ್ ಕಡೆ ನೋಡ್ಬಿಟ್ಟಿದ್ದೀರಾ. ಬಟ್ ಇವಾಗ ನಾವು ಒಂಚೂರು ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗೈತೆ ಅಂತ ನೋಡಕ್ ಹೋಗ್ತಿರೋದು. ವಿಡಿಯೋ ಮಾಡ್ತಾ ಜಾರ್ ಬಿದ್ದೋಗ್ತಿದೆ. ಈಗ ಇಲ್ಲಿಗೆ ಇಟ್ಟಿದ್ದೆ ಕಾಲ್ನ, ಹಿಂಗೆ ಇಟ್ಬಿಟ್ಟು ಹಿಂಗೋಯ್ತು ಕಾಲು, ಜಸ್ಟ್ ಮಿಸ್ ಬಿದ್ದೋಯ್ತಿದೆ ಕಣಮ್ಮ. ವಿಡಿಯೋ ಮಾಡ್ತಾ ಜಾರ್ಕೊಂಡು ಹಿಂಗೊಟ್ಟೋಗಿದ್ದೆ. ಸರಿ ಅದಾದ್ರು ಬಾರಮ್ಮ ಲುಕ್ಕು ನನಗೆ. ಈ ಶೂನ 3 days ಬ್ಯಾಕ್ ತಗೊಂಡಿದ್ದು, 3 ದಿನನೂ ಹಾಕೊಂಡು ರುಬ್ಬಾಡ್ತಾ ಇದ್ದೀನಿ ನಾನಂತೂ. ಅದೇನೋ ಗೊತ್ತಿಲ್ಲ, ಇದೇ ಶೂ ಹಾಕೋತಾ ಇದ್ದೀನಿ. ಇನ್ನೊಂದು ಶೂ ಐತೆ, ಆದ್ರೂ ಹಾಕೊಳ್ಳೋಕ್ಕೆ ಆಯ್ತಲ್ಲ, ಇದನ್ನೇ ಹಾಕೋಬೇಕು ಅಂತ ಇದನ್ನೇ ಹಾಕೋತಾ ಇದ್ದೀನಿ. ಫೈನಲ್ ಈಗ ಹೊರಟಿದೀವಿ. ನಮ್ಮ ಡ್ಯಾಡಿನೂ ಕೂಡ ಆಫ್ಟರ್ 15 days ಅಂತೆ ಓಡಿಸ್ತಿರೋದು. ಅವರು ಕೂಡ ಜಸ್ಟ್ ಮನೆ ಹತ್ರ ಇರ್ಬೇಕಾದ್ರೆ ಗಾಡಿ ಸ್ಟಾರ್ಟ್ ಮಾಡೋದು ಮತ್ತೆ ಆಫ್ ಮಾಡ್ಕೊಂಡು ಬರೋದು. ಇವತ್ತು ಫಸ್ಟ್ ಆಫ್ಟರ್ 15 days ಅವರು ಕೂಡ ಓಡಿಸ್ತಾ ಇರೋದು. ನಿನ್ನೆ ಆಫ್ಟರ್ 15 days ನಾನು ಓಡಿಸಿದ್ದು. ಯಾವ್ದೋ ಒಂದು ಮಾಡ್ಬೇಕು, ಕೂತ್ಕೊಂಡಿದ್ರೆ ಆಗ್ತಿಲ್ಲ. ನೀ ಏನೋ ಏಜ್ ಹಂಗೆ ಆಡುತ್ತೆ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನೀನು ಟೈಮ್ ಟೇಬಲ್ ಹಾಕೊಂಡ್ಬಿಡು. ಈ ಟೈಮಿಂದ ಈ ಟೈಮ್ ನಿನ್ ಪಕ್ಕ ಫಿಕ್ಸ್ ಆಗ್ಬಿಡ್ಬೇಕು. ಹೇಳೋದಿಲ್ಲ ಯಾವುದೇ ಅನ್ಭವಿಸ್ಕೊಳ್ತಾರೆ ನಮಗೆ. ಆಮೇಲೆ
ಉಪ್ಪು ಹೋಗಿಲ್ಲ ಅಂದ್ರೆ ಮುಗಿತ್ ಕತೆ. ಆಮೇಲೆ ಜುಮ್ ಮಾಡ್ತೀನಿ, ಆಮೇಲೆ ಉಪ್ಪು ಹುಳಿ ಖಾರ ಹಾಕು ಅಂದ್ರೆ ಚೆನ್ನಾಗಿ ಆಗ್ತೈತೆ ತಾನೆ. ನಾಳೆ ಜಿಮ್ ಹೋಯ್ತಾನೆ ಅಂತ ಹೇಳ್ತಾವನೆ ಪಕ್ಕ. ಅವ್ನು ಹೋಗಿಲ್ಲ ಅಂದ್ರೆ ನೀವೇ ಕಮೆಂಟ್ಸ್ ಎಲ್ಲ ಹಾಕಿ. ಇಲ್ಲ ಹೋಯ್ತೀನಿ, ಜಿಮ್ ಹೋಯ್ತೀನಿ ಪಕ್ಕ. ಹೋಗ್ಲೇಬೇಕು, ಗ್ಯಾರಂಟಿ ಹೋಗ್ಲೇಬೇಕು. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇವಾಗ ನಾವು ಹೋಗ್ತಿರೋದು ಟಿವಿ ನೋಡಕ್ಕೆ. ಇಲ್ಲಿ ಫುಲ್ ಸೌಂಡ್ ಐತೆ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಈಗ ನಾವು ಹೋಗ್ತಿರೋದು ಟಿವಿ ನೋಡಕ್ಕೆ. ಪಾಪ ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಹೋಗ್ತಾರೆ. ನಾನಿದ್ದೀನಿ ಬಾಮ್ಮ, ನಾನು ನೋಡ್ಕೊತೀನಿ ನಿನ್ನ. ನಾನು ನೋಡಿ ಹಿಂಗೆ ಕೈ ಹಿಡ್ಕೊಳ್ಳೋದು ನಮ್ಮಮ್ಮನ. ಕೊಡ್ಮ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ಬಾಮ್ಮ, ನಾನ್ಮ ಇರೋದು. ನಮ್ಮ ಮನೇಲಿ ಹತ್ತು ಇಳಿಯೋದೇ ಇಲ್ಲ ನಮ್ಮಮ್ಮ. ಇಲ್ಲಿ ನೋಡಿ ಎಷ್ಟು ಸುಸ್ತು ಪಡ್ತವ್ರೆ. ಅದಕ್ಕೆ ಹೇಳೋದು ಮನೆ ಟೈಮ್ ಟು ಟೈಮು ಎಕ್ಸಸೈಸ್ ಮಾಡಬೇಕು, ಹತ್ತಿ ಇಳಿಬೇಕು, ಎಲ್ಲ ಹೇಳ್ಕೊಡ್ಬೇಕು. ಏನು ಮಾಡಲ್ಲ. ನಾವು ಆದಷ್ಟು ಬೇಗ ನಮ್ಮ ಮನೆಗೆ ಒಂದು ಟಿವಿ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಟಿವಿ ನೋಡಕ್ ಬಂದಿರೋದು. ನೋಡೋಣ ಯಾವ್ದು ಇಷ್ಟ ಆಗುತ್ತೆ, ನಮ್ಮ ಅಪ್ಪಂಗೆ ಯಾವ ಟಿವಿ ಇಷ್ಟ ಆಗುತ್ತೆ ಅಂತ. ನಾವು ನಮ್ಮ ಮನೆಗೆ ಮುಂಚೆ ತಗೊಂಡಿದ್ದು 55 ಇಂಚ್, ಸಾರಿ 45 47 ಇಂಚನು. ಈ ಸಲ ಡೈರೆಕ್ಟ್ 65 ಇಂಚ್ ನೋಡ್ತವ್ರೆ. 65 ಇಂಚ್ ಬಂದ್ಬಿಟ್ಟು ನೋಡಿ ಆ ಥರ ಇರುತ್ತೆ. 65 ಇಂಚು ಆ ಥರ ನೋಡ್ತಾ ಇರೋದು. ಅಲ್ಲಿ ಅವರು ಟಿವಿ ನೋಡ್ತಿದ್ರೆ ಇಲ್ಲಿ ನಮ್ಮ ಮದರ್ ಇಂಡಿಯಾಗೆ ಓವನ್ ಮೇಲೆ ಕಣ್ಣಾಗ್ಬಿಟ್ಟೈತೆ. ಓವನ್ ಚೆಕ್ ಮಾಡ್ತಾರೆ. ನಮ್ಮ ಅಪ್ಪಗೆ ಟಿವಿ ಮೇಲೆ ಆಸೆ ಅಂದ್ರೆ, ನಮ್ಮ ಅಮ್ಮಗೆ ಓವನ್ ಮೇಲೆ ಆಸೆ ಅಂದ್ರೆ, ನನಗೆ ಫ್ರಿಜ್ ಮೇಲೆ ಆಸೆ. ಡ್ಯಾಡಿ ಫ್ರಿಜ್ ಆಸೆ ನನಗೆ. ನಮ್ಗೆ 75 ತಗೊಂಡ್ಬಿಡೋಣ. ಎಕ್ಸ್ಪ್ರೆಷನ್ ನೋಡಿ 75 ಅಂದಿದ ತಕ್ಷಣ ಹೆಂಗೆ ಎಕ್ಸ್ಪ್ರೆಷನ್ ಬರ್ತೈತೆ. ನನ್ನ ಫ್ರಿಜ್ ಮೇಲೆ ಆಸೆ ಅಪ್ಪ. ಫ್ರಿಜ್ ನೋಡೋಣ ಒಂದ್ಸಲಿ. ಈ ಥರನೇ ಫ್ರಿಜ್ ಗೈಸ್. ನಮ್ಮ ಮನೆಗೆ ನೆಕ್ಸ್ಟ್ ಏನಾದ್ರು ತಗೊಬಂದ್ರೆ ಈ ಥರ ಡಬಲ್ ಡೋರು ಇಲ್ಲಾಂದ್ರೆ ಸಿಂಗಲ್ ಡೋರ್ ಇರೋ ಥರನೇ ನಾನು ನೋಡೋದು. ಈ ಥರದೇ ನೋಡಬೇಕು ಅಂತ ನೋಡಿದ್ರೆ. ಈ ಥರದ್ದು ಇರಬೇಕಮ್ಮ, ಇಲ್ಲ ಅಂದರೆ 4 ಡೋರ್ ಇರೋದು ನೋಡಬೇಕು. ಗೈಸ್ ಈ ಮೆಷಿನ್ ಬಂದ್ಬಿಟ್ಟು ಲೆಗ್ ಮಸಾಜ್ಗೆ. ಅಂಕಲ್ ಇದು ಲೆಗ್ ಮಸಾಜ್ಗೆ ಅಂಕಲ್, ಲೆಗ್ ಮಸಾಜ್ಗೆ ಸಖತ್ತಾಗಿರುತ್ತೆ. ಯಾವ ಥರ ಒಂದಿನ 38,000 ರೂಪಾಯಿ ಅಂತ ತೋರಿಸ್ತಿದೆ. ಯಾವ ಥರ ಒಂದಿನ ತೊಗೋಬೇಕಷ್ಟೇ. ಇದನ್ನ ಟೆಸ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಇದೆ ಅಂತೆ ಒಟ್ಟಿನಲ್ಲಿ ಡೆಮೋ ಇಟ್ಟವ್ರೆ. ಲೆಟ್ಸ್ ಟ್ರೈ ದಿಸ್. ಗೈಸ್ ಲಿಟ್ರಲಿ ಒಳ್ಳೆ ಫೀಲಿಂಗ್ ಐತೆ ಮಾತ್ರ. ನನ್ ಸಖತ್ತಾಗಿ ಅನಿಸ್ತೈತೆ. ಒಂಥರ ಕ್ರೇಜಿ ಫೀಲಿಂಗ್ ಇದೆ ಮಾತ್ರ. ಸೈಕಾಗಿದೆ. ಒಳ್ಳೆ ಮಸಾಜ್ ಮಾತ್ರ ಸಖತ್ತಾಗಿದೆ. ಚೆನ್ನಾಯ್ತಲ್ಲ. ಇನ್ನೂ ಆಪ್ಷನ್ ಇದೆ ಅಂಕಲ್. ನಮ್ಮ ಡ್ಯಾಡಿ ಮಮ್ಮಿಗೂ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ. ಒಂದಿನ ತಗೊಳ್ಳೋಣ ಇದನ್ನ. ಇವಾಗ ನಾನು ನಮ್ಮ ಅಮ್ಮಗೆ ಮಾಡಿಸ್ತೀನಿ ಲೆಗ್ ಮೆಸೇಜ್. ಕುತ್ಕೊಮ್ಮ, ಸ್ಲಿಪ್ಪರ್ ಬಿಚ್ಬಿಟ್ಟು ಕುತ್ಕೋ. ಸ್ಲಿಪ್ಪರ್ ಬಿಚ್ಬಿಟ್ಟು ಅಲ್ಲಿ ಕುತ್ಕೋ. ಇಂಚೂರು ಮುಂದೆ ಹೇಳ್ಕೊಂಡು ಹಾಕು, ಕಾಲು ಒಳಗಡೆ ಹಾಕು. ಏನು ಆಗಲ್ಲ ಅಮ್ಮ, ಹಾಕು ನೀಟಾಗಿ ಒಳಗಡೆ ಹಾಕು. ಒಂದು ಸೆಕೆಂಡ್ ಇರು. ಹಿಂಗ್ ನೋಡು. ಸೈಕು ಸಾಕ್ ಬಾ. ಕುತ್ಕೊಂಡ್ರೆ ಇಡೀ ದಿನ ಪೂರ್ತಿ ಕುತ್ಕೊಂಡ್ಬಿಡ್ತೀಯ. ನಮ್ಮಮ್ಮ ಆದ್ರು ಇವಾಗ ಒಂದ್ಸಲಿ ನಮ್ಮ ಅಪ್ಪನ ಟ್ರೈ ಮಾಡ್ಸೋಣ. ಬಟ್ ಇದನ್ನ ಒಂದಿನ ನಮ್ಮ ಮನೆಗೆ ತರ್ತೀನಿ. ನಿಜ ಒಂದಿನ ತರ್ತೀನಿ. ಬಾಬಪ್ಪ ನೀನೊಂಚೂರು ಎಕ್ಸ್ಪೀರಿಯನ್ಸ್ ಮಾಡಿದನ. ಮನೆಗೆ ತಗೊಳ್ಳೋಣ ಒಂದಿನ. ಚಪ್ಪಲಿ ಬಿಡ್ಬೇಕು, ಕುತ್ಕೋ ಆರಾಮಾಗಿ ಒಳಗಡೆ. ಕುತ್ಕೋ ಅಲ್ಲ. ನಮ್ ಡ್ಯಾಡಿ ಚೇರ್ ಮೇಲೆ ಕುತ್ಕೊ ಅಂದ್ರೆ ಇದ್ರ ಮೇಲೆ ಕುತ್ಕೊಳಕ್ ಹೋಗ್ತೈತೆ. ಕಾಲಕ್ಕೆ ಒಳಗಡೆ ಏನಾಗಲ್ಲ. ವಿತ್ ಪ್ಯಾಂಟ್ ಹಾಕ್ಪಾಪ, ಏನು ಆಗಲ್ಲ. ಕೆಳಗಡೆ ಈ ತತ್ತಿ ಕಂಡು ಎಲ್ಲ ಮಸಾಜ್ ಆಗುತ್ತೆ. ಹೆಂಗ ಅನ್ಸ್ತೈತೆ ಇಲ್ಲಿ ನೋಡಿ ಹೇಳು. ಏನೋ ಒಳ್ಳೆ ಮುಲ ಅಂತ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ರಿಗೂ. ಯಾಕಂದ್ರೆ ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವರು ಚೆಕ್ ಮಾಡ್ತಿರೋದು ಇವೆಲ್ಲ. ಅಂಡ್ ಅವ್ರು ನೋಡಿ ಎಷ್ಟು ಖುಷಿಯಾಗವ್ರೆ. ಎಲ್ಲೇ ಹೋದ್ರು ನಮ್ಮ ಅಮ್ಮ ಟ್ಯಾಕ್ಸ್ ಹಾಕೋದಂತೂ ಬಿಡಲ್ಲ. ಆಗ್ಲೇ ಜಾರ್ ತಗೊಂಡ್ಬಿಟ್ಟವ್ರೆ. ಆಯ್ತು ಬಿಡ್ರಪ್ಪ. ಒಟ್ನಲ್ಲಿ ಏನೋ ಒಂದು ಟ್ಯಾಕ್ಸ್ ಹಾಕ್ತಾರೆ ಮಾತ್ರ. ಮೇಡಮ್ ಬನ್ನಿ, ಹತ್ತಿ ಮೇಡಮ್. ನಮ್ಮಮ್ಮ ಕಾಟ ಕೊಡೋದ್ರಲ್ಲಿ ಮಜಾ. ಓಕೆ ಗಾಯ್ಸ್, ಫೈನಲಿ ಈಗ ಹೊರಟಿದೀವಿ. ಡೈರೆಕ್ಟ್ ಈಗ ಫಿಲಮ್ಗೆ ಹೋಗ್ತಾ ಇರೋದು. ಒಂದಿಷ್ಟು ನಮ್ಮಪ್ಪ
ಸೋನಿ ಬ್ರ್ಯಾಂಡು ಅದು ಇದು ಯಾವ ಬ್ರ್ಯಾಂಡ್ ಇದೆಯೋ ಟಿವಿ ನೋಡ್ಕೊಂಡು ರೇಟ್ ಗಿಟ್ ನೋಡ್ಕೊಂಡು ಕ್ಲಾರಿಟಿ ನೋಡ್ಕೊಂಡು ಲಾಸ್ಟ್ ತಗೊಳ್ಳೋದು ಮೋಟ್ರ್ ಎಲ್ಲ ನೋಡ್ಕೊಳಕ್ ಹೋಗೋರೆ. ಲಾಸ್ಟಿಗೆ ಅವ್ರ ಕಣ್ಣಿಗೀಗ ಒಂದಿರೋದು ಮೋಟಾರ್ ಎಲ್ಲ ತಗೊಳಕ್ಕೆ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿತ್ತು. ಬಟ್ ಸುಮ್ನೆ ಒಂದು ರೌಂಡ್ಗೆ ನೋಡ್ಬೇಕಿತ್ತು ಟಿವಿ ಶೋರೂಮ್ ಅಲ್ಲಿ ಯಾವ ತರ ಪ್ರೈಸ್ ಇದೆ ಏನಿದೆ ಅಂತ ನೋಡ್ಬೇಕಿತ್ತು. ನೋಡಾಯ್ತು. ಲೆಟ್ಸ್ ಸಿ. ಟಿವಿ ಬಂದಿದ್ದೇನೆ ಹೇಳ್ತೀನಿ. ಈಗ ಜಸ್ಟ್ ಮಾಲ್ ಹತ್ರ ಬಂದ್ವಿ, ಕಾರ್ನ ಪಾರ್ಕ್ ಮಾಡಿ ಇವಾಗ ಮೇಲ್ ಹೋಗ್ತಾ ಇದೀವಿ. ನೋಡೋಣ ಪುಷ್ಪ ಮೂವಿ ಹೆಂಗಿದೆ. ನಮ್ ಜೊತೆ ಈಗ ಬಂದಿರೋ ನಮ್ ಡ್ಯಾಡಿ ಮಮ್ಮಿ ಧರ್ಮಂಕಲ್ ಪುಷ್ಪ ಮೂವಿ ನೋಡಿದ್ಮೇಲೆ ಹೇಗ್ ಅನ್ಸ್ತು ಅವರಿಗೆ ಅದನ್ನೆಲ್ಲ ರಿವ್ಯೂ ನೋಡೋಣ. ರಿವ್ಯೂ ಕೇಳೋಣ. ಬನ್ನಿದೆ ಗೈಸ್, ಒಳಗಡೆ ಬಂದ್ವಿ. ಇಲ್ಲೊಂದು ಅನ್ಲಿಮಿಟೆಡ್ ಇತ್ತು, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ಫ್ರೈಡೇ ಟು ಸಂಡೇ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಪಾಪ್ಕಾರ್ನ್ ಇರೋದು ವರ್ತ್ ಅನ್ಸ್ತು. ನಮ್ಮ ಡ್ಯಾಡಿ ಬರೋವರೆಗೂ ವೆಯ್ಟ್ ಮಾಡ್ತಾ ಇದೀವಿ, ಬಂದು ಎಷ್ಟು ತಗೊಂಡ್ಬಿಡೋದು. ಸೊ ಈ ಒಂದು ಮಾಲಿಗೆ ಈ ಒಂದು ಪಿ ವಿ ಆರ್ ಶೋಗೆ ಅವಾಗವಾಗ ಬರ್ತಾ ಇರ್ತೀವಿ. ಕಾಲೇಜ್ ಫ್ರೆಂಡ್ಸ್ ಇದ್ದಾಗೆಲ್ಲ, ಕಾಲೇಜ್ ಟೈಮ್ ಇದ್ದಾಗೆಲ್ಲ ಬರ್ತಾ ಇದ್ವಿ. ಮಾತ್ರ ನೆನಪಿದೆ, ಮಾತ್ರ ಇಲ್ಲಿಗೆ ಜಾಸ್ತಿ ಬರ್ತಿದ್ದು ಆ ಟೈಮಲ್ಲಿ. ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಅದಕ್ಕೆ ಧರ್ಮಂಕಲ್ ಇನ್ನೂ ಒಂದ್ಸಲಿ ಹೋಗಿ ಕೇಳ್ಕೊಂಬೋಣ ಅಂತ ಹೋಗ್ತಿದ್ದಾರೆ. ಅದನ್ನ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋರು. ಅವ್ರು ಆಗಲೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗೆ ಅಂತ. ಮತ್ತೆ ಆದರೂ ಇನ್ನೊಂದ್ಸಲಿ ಕನ್ಫರ್ಮೇಷನ್, ಯಾಕಂದ್ರೆ ಅನ್ಲಿಮಿಟೆಡ್ ಅಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲಿ ಕನ್ಫರ್ಮೇಷನ್ಗೋಸ್ಕರ ಹೋಗಿ ತಿಳ್ಕೊಂಡು ಬರೋಣ ಅಂತ ಹೋಗೋರೆ. ನಾವು ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂತೆ, ಅವರು ಕನ್ಫ್ಯೂಷನ್ ಅಲ್ಲ. ನಮ್ಮ ಶೋ ಬಂದ್ಬಿಟ್ಟು 2 ಗಂಟೆ, ಅದಕ್ಕೆ ಇಷ್ಟು ಪೀಸ್ಫುಲ್ ಆಗಿ ಅನ್ಲಿಮಿಟೆಡ್ ಏನಿದೆ ಅದು ತಗೋತಾರೆ. ಇಲ್ಲ ಅಂದಿದ್ರೆ ಗಡಿ ಬಿಡಿಲಿ ಹೋಗ್ಬಿಡ್ತಿದ್ರು. ಗೈಸ್ ನೋಡಿ, ಫೈನಲಿ ಈ ಒಂದು ದೊಡ್ಡ ಬಾಕ್ಸ್ ಪಾಪ್ಕಾರ್ನ್ ನಮ್ದು ಇವಾಗ. ಬ್ರೋ ಹಾಯ್ ಹೇಳಿ ನೀವೊಂದು. ನಮ್ಮ ಫಾಲೋವರ್ ಅವರು. ಇದ್ರ ಜೊತೆಗೆ ಇನ್ನೊಂದು ಕೋಕ್ ಕೊಡ್ತಾರೆ ಇವಾಗ. ಕೋಕ್ ನೋಡಿ ಇಷ್ಟು ಉದ್ದ ಇದೆ, ಇದು ನಂದೇ ಪೂರ್ತಿ. ಇದನ್ನ 4 ಜನ ಕುಡಿಬೇಕು. ಆಗ್ಲೇ ಇಲ್ಲೇ ಶುರು ಮಾಡ್ಬಿಟ್ಟು ಅವ್ರು ಅನ್ಲಿಮಿಟೆಡ್ ಬ್ಯಾಟಿಂಗ್ ನ. ನೋಡೋಣ ಎಷ್ಟು ತಿಂತಾರಂತ. 1 ಬಾಕ್ಸ್ ಇದೆ ಈಗ. ಇನ್ನೂ ಫಿಲಮ್ ಒಳಕ್ಕೆ ಹೋಗ್ಲಿಲ್ಲ, ಆಗ್ಲೇ ಅರ್ಧ ಬಕೆಟ್ ಖಾಲಿ ಆಯ್ತೈತೆ. ಇದ್ರಲ್ಲಿ ಅರ್ಧ ಖಾಲಿ ಐತೈತೆ. ಅಂಕಲ್ ಅನ್ಲಿಮಿಟೆಡ್ ಅಂದಿದ್ದಷ್ಟೇ ಧರ್ಮಾಂಕಲ್ ಮತ್ತೆ ನಮ್ಮ ಅಪ್ಪ ಬ್ಯಾಟಿಂಗ್ ಸ್ಟಾರ್ಟ್. ಅರ್ಧ ಆಗ್ಲೇ ಖಾಲಿ ಆಗ್ತೈತೆ. ಇವ್ರು ಹೇಳಿದ್ರು ಇದು ಒಂದೇ ಅಕ್ಕೂ ಸಿಗೋದು, ಸೊ ಒಂದೇ ಗ್ಲಾಸು ಇನ್ನು ಸಿಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನೋಡಿ ಪ್ಲಾನ್ ಮಾಡ್ಬಿಟ್ಟು 4 ಗ್ಲಾಸ್ ತಗೊಂಡ್ಬಂದವ್ರೆ. ಆ ಥರ ಚಿಕ್ಕ ಗ್ಲಾಸಲ್ಲಿ ತಗೊಂಡು ಇದನ್ನ ಕ್ಯಾಪ್ ಓಪನ್ ಮಾಡಿ ಅದ್ರೊಳಗೆ ಹಾಕೊಂಡು ಕುಡಿತವ್ರೆ. ಇವಾಗ ಎರಡನೇ ರೌಂಡ್ ಹಾಕ್ಸ್ಕೊತಾ ಇದೀನಿ. ಇವಾಗ ಎಂಟ್ರಿ ಕೊಡ್ತಾ ಇದೀವಿ ಐನಾಕ್ಸ್ ಒಳಗೆ. ನೋಡೋಣ ಯಾವ ತರ ಇರುತ್ತೆ. ಅವರು ಇದು ಕ್ಲಾಸ್ ತಗೊಂಬರಕ್ ಹೋಗೋರು. ಆದ್ರೂ ಇವತ್ತು ನಾನು ಫಸ್ಟ್ ಟೈಮ್ ಐನಾಕ್ಸ್ ಅಲ್ಲಿ ಇಷ್ಟ ಜನ ನೋಡ್ತಿರೋದು. ಆ ಟೈಮಲ್ಲೆಲ್ಲ ಕಮ್ಮಿ ಜನ ಇದ್ರು, ಈ ಟೈಮಲ್ಲೇ ಜಾಸ್ತಿ ಜನ ಇರೋದು. ಇನ್ನು ಈಗ ತಾನೇ ಕೂತ್ಕೊಂಡ್ವಿ, ಆಗ್ಲೇ ನೋಡಿ ಹಂಚ್ಕೋತವ್ರು. ಆಗ್ಲೇ ಏನು ಮಾಡೋಕ್ಕಾಗಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಅದಕ್ಕೋಸ್ಕರ. ಇವಾಗ ಸ್ಟಾರ್ಟ್ ಆಯ್ತು ತಕ್ಷಣ ಫಿಲಮ್ ನೋಡೋದು. ನನ್ನ ಫೇವ್ರೇಟ್ ನನ್ನ ಬಾಸ್. ಒಬ್ಬ ರಾಕ್ಷಸ ವಿಜಲು. ಎರಡನೇ ರೌಂಡು ಇದು, ಮತ್ತೆ ಇದು 3ನೇ ರೌಂಡು, ಅದು 2ನೇ ರೌಂಡು. ಇವಾಗ ಇಂಟರ್ವಲ್ ಬಂದಿದೆ. ಇಲ್ಲಿ ನೋಡಿ 2 ಸೀಟ್ ಖಾಲಿ ಆಗಿದೆ ಅಂದ್ರೆ ಅರ್ಥ ಏನಂದ್ರೆ ಒಂದು ವಾಶ್ರೂಮ್ ಹೋಗಿರ್ತಾರೆ, ಇನ್ನೊಂದು ಅನ್ಲಿಮಿಟೆಡ್ ಇನ್ನೊಂದು ಇಸ್ಕೊಂಬರಕ್ ಹೋಗಿರ್ತಾರೆ. ನಮ್ಮಮ್ಮ ನೋಡಿ ನಗ್ತವ್ರೆ. ನೋಡಿ ಅಲ್ಲ, ಕೇಳಿ ನಗ್ತವ್ರೆ. ಇನ್ನೊಂದು ರೌಂಡ್, ಇದು 3ನೇ ರೌಂಡ್. ಇದು ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನೋಡಿ. 3ನೇ ರೌಂಡು ಬಂದ್ರು. ಅಂಕಲ್ ಬನ್ನಿ ಅಂಕಲ್. ಗೈಸ್ ಫಿಲಮ್ ಮುಗೀತು. ಮೇಡಮ್ ನೋಡ್ರಿ, ಹುಷಾರು ಪಾಪ್ಕಾರ್ನ್. ಹುಷಾರ್ ಕಣ್ರಿ. ಈ ಮಾಲಲ್ಲಿ ನಾವೇನೇ ಬಿಟ್ರು ಪಾಪ್ಕಾರ್ನ್ ಮಾತ್ರ ಬಿಡಲ್ಲ. ಪಾಪ್ಕಾರ್ನ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ ಗೈಸ್, ಇವಾಗ ಫೈನಲಿ ಹೊರಟಿದೀವಿ ಮನೆಗೆ. ಪುಷ್ಪ ಮೂವಿನ ನೋಡ್ಕೊಂಡು ಇವಾಗ ಹೊರಟಿದೀವಿ. ನೋಡೋಣ ಎಲ್ರಿಗೂ ಈ ಪುಷ್ಪ ಮೂವಿ ಹೇಗ್ ಅನ್ಸ್ತು ಅಂತ ಕೇಳೋಣ. ಅಮ್ಮ ನಿನಗೆ ಹೇಗ್ ಅನ್ಸ್ತಮ್ಮ ಫಿಲಮ್ ನೋಡಿದ್ಮೇಲೆ? ಒಂದ್ಸರಿ ನೋಡ್ಬೋದು. ನಿಂಗೆ ಹೆಂಗ್ ಅನ್ಸ್ತು? ನಾನು ಕನ್ನಡದಲ್ಲಿ ನೋಡಿ ಇಷ್ಟ ಆಯ್ತು. ಧರ್ಮಂಕಲ್ ನೀವು? ಚೆನ್ನಾಗಿತ್ತು. 3 ಅವರ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಇವರಂತೂ ಪಾಪ್ಕಾರ್ನ್ ತಿನ್ಕೊಂಡೆ ಕಳ್ದ್ಬಿಟ್ರು. ಅನ್ಲಿಮಿಟೆಡ್ ಪಾಪ್ಕಾರ್ನ್. ಇಲ್ಲಿ ನೋಡಿ, ಪಾಪ್ಕಾರ್ನ್ ಅಲ್ಲಿಂದ ಪಾರ್ಸಲ್ ಮಾಡ್ಕೊಂಡು ಈಗ ತಿಂತವ್ರೆ. ಅಂದ್ರೆ ಪಾರ್ಸಲ್ ಇಲ್ಲ, ನಾವೇ ಪಾರ್ಸಲ್ ತಗೊಬಂದಿರೋದು ಈ ಪಾಪ್ಕಾರ್ನ್. ಬಟ್ ತುಂಬಾ ತಿಂದ್ಬಿಟ್ಟವ್ರೆ, ಏನಾಗುತ್ತೋ ಗೊತ್ತಿಲ್ಲ ಅವ್ರಲ್ಲಿ. ನಾನು ನೆಕ್ಸ್ಟ್ ಬ್ಲಾಗು ಅಪ್ಪನ ಕೈಯಲ್ಲಿ ಚಿಕನ್ ಬಿರಿಯಾನಿ ಮಾಡಿಸಿ ತೋರ್ಸೋಣ ಅಂತ ಇದ್ದೀನಿ. ನೀವೇನಾದ್ರೂ ಮಾಡಿಸಿ ಬ್ರೋ ಅಂತ ಕಮೆಂಟ್ ಹಾಕಿದ್ರೆ ಖಂಡಿತ ಮಾಡಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಕಮೆಂಟ್ ಅಲ್ಲಿ ತಿಳಿಸಿ ತೋರ್ಸೋದ ಬೇಡವಾ ಅಂತ. ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಅಂಡ್ ಇವಾಗ ಈ ವಿಡಿಯೋನ ಎಂಡ್ ಮಾಡುವ ಸಮಯ. ಅದಕ್ಕೂ ಮುಂಚೆ ಪುಷ್ಪ ಮೂವಿ ಹೆಂಗಿತ್ತು ಅಂದ್ರೆ ಒಂಥರ ಸೆಕೆಂಡ್ ಪಾರ್ಟ್ 2 ಇಲ್ಲ. ಪುಷ್ಪ 1 ಬೇರೆ ಲೆವೆಲ್ ಅನ್ಕೊಳ್ಳಿ. ಅದನ್ನ ಬೇಕಾದ್ರೆ ಈಗಲೂ ನೋಡ್ತಾನೆ ಇರ್ಬೋದು ಅನ್ಸ್ಬಿಟ್ಟಿದೆ. ಇದೊಂಥರ ಓಕೆ, 1 ಟೈಮ್ 2 ಟೈಮ್ ನೋಡ್ಬೋದು. ಆಕ್ಟಿಂಗ್ ಮಾತ್ರ ಕ್ರೇಜಿ ಆಗಿತ್ತು. ಸಕ್ಕದ ಆಕ್ಟಿಂಗ್ ಮಾಡಿದ್ರು ಮಾತ್ರ. ಆಕ್ಟಿಂಗು
ಬೇರೆ ಲೆವೆಲ್ ಅನ್ಕೊಳ್ಳಿ. ಒಟ್ಟಲ್ಲಿ ಚೆನ್ನಾಗಿತ್ತು ಮೂವಿ ಮಾತ್ರ ಚೆನ್ನಾಗಿತ್ತು. ಸೊ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಚಿಕನ್ ಬಿರಿಯಾನಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಲವ್ ಯು ಆಲ್. ಬಾಯ್ ಬಾಯ್ ಹೇಳು. ಬಾಯ್ ಬಾಯ್. ಬಾಯ್.